ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು DECET 2026 ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದೇನೆ. DECET ಡಿಪ್ಲೊಮಾ CET 2026 ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ನಿಮ್ಮ ಫೋನಲ್ಲಿಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ಈ ಥರ ಗೂಗಲ್ ಓಪನ್ ಮಾಡಿಬಿಟ್ಟು DECET 2026 ಅಂತ ಹಾಕಿ ಸರ್ಚ್ ಕೊಟ್ಟರೆ ಆ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ ನೋಡ್ತಾ ಇಲ್ಲ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಪ್ರವೇಶ ಅಂತ ನೋಡ್ತಾ ಇರಲ್ಲ, ಪ್ರವೇಶ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದಷ್ಟು ಆಪ್ಷನ್ ತೋರಿಸುತ್ತೆ. PGCET ಇದೆ, ಅದಾದಮೇಲೆ ಡಿಪ್ಲೊಮಾ CET ಅಂತ ನೋಡ್ತಾ ಇಲ್ಲ 2026, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಡಿಪ್ಲೊಮಾ CET ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಡಿಪ್ಲೊಮಾ CET 2026 ಅಂತ ಇಲ್ಲಿ ನೋಟಿಫಿಕೇಶನ್ ಎಲ್ಲ ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು. ನೋಟಿಫಿಕೇಶನ್ ಆಗಿರ್ಬೋದು, ಯಾವ ರೀತಿ ಅಪ್ಲೈ ಮಾಡೋದು ಡೀಟೇಲ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಲಾಸ್ಟ್ ಒಂದು ನೋಡ್ತಾ ಇಲ್ಲ, ಆನ್ಲೈನ್ ಅರ್ಜಿ ಲಿಂಕ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲಾಗಿನ್ ಆಗೋದಕ್ಕೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಲಾಗಿನ್ ಆಗೋದಕ್ಕೂ ಮುಂಚೆ ಫಸ್ಟಾಗಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಅಂದರೆ ಲಾಗಿನ್ ಆಗಬೇಕಾಗತ್ತೆ, ರಿಜಿಸ್ಟರ್ ಆಗಬೇಕಾಗತ್ತೆ, ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳೋದು ಅಂದರೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು. ಇಲ್ಲಿ ಡಿಜಿಟಲ್ ಮೂಲಕ ಪರಿಶೀಲಿಸಿ ಅಂತ ಇದೆ. ವೆರಿಫೈ ವಯ ಡಿಜಿಲಾಕರ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಅಥೆಂಟಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಕ್ಯಾಪ್ಚರ್ ಕೋಡ್ನ ಹಾಕಿ ನೆಕ್ಸ್ಟ್ ಅನ್ನ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮಗೊಂದು OTP ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTPನ ಹಾಕ್ಕೊಂಡು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗತ್ತೆ. ಆದಮೇಲೆ OTP ಹಾಕಿದ ತಕ್ಷಣ ನಿಮಗೆ ಪಾಸ್ವರ್ಡ್ ಏನೋ ಕ್ರಿಯೇಟ್ ಆಗಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಡಿಜಿಲಾಕರ್ ಸೆಕ್ಯೂರಿಟಿ ಪಿನ್ನ ಕೇಳ್ತಾ ಇದೆ. ಇಲ್ಲಿ ನಿಮ್ಗೆ ಯಾವ ರೀತಿ ನೀವು ಲಾಕೇ ಆಗಿಲ್ಲ, ರಿಜಿಸ್ಟ್ರೇ ಆಗಿಲ್ಲ ಅಂದಾಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಪಿನ್ ಇಲ್ಲ ಅಂದರೆ ಪಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ನ ಹಾಕ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಕೊತಾನೆ ಡಿಜಿಲಾಕರ್ ಏನು ಫೋನ್ ನಂಬರ್ ಕೊಟ್ಟಿರ್ತೀವಲ್ಲ ಅದೇ ನಂಬರ್ನ ಹಾಕೊಳ್ಳಿ. ಇಲ್ಲಾಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಮೊಬೈಲ್ ನಂಬರ್ನೂ ಕೂಡ ಹಾಕ್ಕೊಂಡು ಅಲ್ಲಿ ಗೆಟ್ OTP ಅಂತ ಕೊಟ್ಟರೆ OTP ಹೋಗುತ್ತೆ. ಮತ್ತೊಂದು ಸಲ ಆ OTPನ ಬಂದಂಥ OTPನ ಮತ್ತೆ ಇಲ್ಲಿ ಹಾಕ್ಕೋಬೇಕಾಗತ್ತೆ. OTPನ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ಡಿಜಿಲಾಕರಲ್ಲಿರೋ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಪೀಚ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು. ಕಂಟಿನ್ಯೂ ಅಂತ ಕೊಟ್ಟಿನಿ. ಇಲ್ಲಿ ಕೊಡ್ತಿದ್ದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, 10th ಮಾರ್ಕ್ಸ್ ಕಾರ್ಡ್ ಪ್ರತಿಯೊಂದು ಕೂಡ ಇಲ್ಲಿ ಸರ್ಟಿಫಿಕೇಟ್ ತೋರಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕೊಟ್ಟರೆ ಡಿಜಿಲಾಕರಿಂದ ಡೀಟೇಲ್ ಎಲ್ಲ ಪೀಚ್ ಆಗಿ ಬರುತ್ತೆ. ನೀವು ವೆಯ್ಟ್ ಮಾಡಬೇಕಾಗತ್ತೆ. ಏನೂ ಕೂಡ ನೀವು ಕ್ಲಿಕ್ನ ಮಾಡೋಕೆ ಹೋಗ್ಬಿಡಿ. ಡೀಟೇಲಾಗಿ ನೋಡ್ತಾ ಇರ್ಬೋದು. ಈ ಥರ ಪೀಚ್ ಆಗಿ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಕಂಪ್ಲೀಟ್ ಯುವರ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ನೋಂದಣಿ ಪೂರ್ಣಗೊಳಿಸಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಫೋಟೋ, ಆಧಾರ್ ಕಾರ್ಡಿಂದ ಪೀಚ್ ಆಗಿದೆ ನಿಮ್ಮ ಫೋಟೋ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು ಇಲ್ಲೆಲ್ಲ ಇರುತ್ತೆ. ಜೆಂಡರ್ ಕೂಡ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ವಾಟ್ಸಪ್ ಮೊಬೈಲ್ ನಂಬರ್ ಯಾವುದು ಆ್ಯಕ್ಟಿವ್ ಆಗಿರುತ್ತೆ ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಸೆಂಡ್ OTP ಅಂತಿದ್ದಿಲ್ಲ, ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿದೆ. ಒಂದು ಮೊಬೈಲ್ ನಂಬರಲ್ಲಿ ಕೊಟ್ಟಿದ್ದಲ್ಲ ಆ ನಂಬರ್ಗೆ ಒಂದು OTP ಹೋಗಿರುತ್ತೆ. OTPನ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. OTP ಕೆಳಗೆ ಇದೆಯಲ್ಲ ಅಲ್ಲಿ ನಿಮ್ಮ ಬಂದಂಥ OTPನ ಎಂಟರ್ನ ಮಾಡ್ಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಕೆಳಗಡೆ ಡೀಟೇಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಯೂಸರ್ ನೇಮು ಮತ್ತು ಇಮೇಲ್ ID, ಮೊಬೈಲ್ ಪಾಸ್ವರ್ಡ್ನ ಕೇಳ್ತಾ ಇದೆ. ನಿಮ್ಮ ಯೂಸರ್ ನೇಮು ಏನು ಕೊಡ್ತಿದೆ ನಿಮಗೆ ಓಪನ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಯೂಸರ್ ನೇಮ್ ಒಂದು ಇಟ್ಕೋಬೇಕಲ್ಲ, ಯೂಸರ್ ನೇಮ ಇಟ್ಕೋಬೇಕಾಗತ್ತೆ. ನಿಮ್ಮ ಹೆಸರನ್ನ ಕೊಡ್ಬೋದು, ಇಲ್ಲ ನಿಮ್ಗೆ ಏನು ಇಷ್ಟನೋ ಅದು ಯೂಸರ್ ನೇಮ್ನ ಕೊಟ್ಕೊಳ್ಳಿ. ನಿಮ್ಮ ಹೆಸರು ಏನಿದೆಯೋ ಅದನ್ನ ಕೊಟ್ಕೊಳ್ಳಿ. ನಿಮಗೆ ಏನು ಇಷ್ಟ ಆಗುತ್ತೋ ಅದು ಯೂಸರ್ ನೇಮ್ನ ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಇಮೇಲ್ ID ಹಾಕ್ಕೋಬೇಕಾಗುತ್ತೆ. ನಿಮ್ಮ ಆ್ಯಕ್ಟಿವ್ ಆಗಿರೋಂಥ ಇಮೇಲ್ ID ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಹಾಕ್ಕೋಬೇಕಾದ್ರೆ ನೀವು ಯೂಸರ್ ನೇಮ್ ಏನು ಕೊಟ್ಟಿರ್ತೀರ ಅದೇ ಯೂಸರ್ ನೇಮ್ ಬಳಸಿ ನೀವು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಡಿ. ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಬೇರೆನ ಹಾಕ್ಕೋಬೇಕಾಗುತ್ತೆ. ಕೆಳಗಡೆ ನೋಡ್ತಾ ಇರ್ಬೋದು ರೆಡ್ ಮಾರ್ಕಲ್ಲಿ ಕೊಡಲಾಗಿದೆ ಯಾವ ರೀತಿ ನೀವು ಹಾಕ್ಕೋಬೇಕು ಅನ್ನೋದನ್ನ. ಇಲ್ಲಿ ನಾನು ಸೇಮ್ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಸೇಮ್ ಹಾಕ್ಕೊಂಡಿರೋದನ್ನು ನೋಡ್ತಾ ಇರ್ಬೋದು. ಸೇಮು ತೊಗೊಳೋದಿಲ್ಲ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ. ಎಲ್ಲ ಲೆಟರು, ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಹಾಕ್ಕೊಂಡು ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಸೇಮ್ ಪಾಸ್ವರ್ಡ್ನ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇಲ್ಲ, ಇವಾಗ ಪಾಸ್ವರ್ಡ್ನ ನಾನು ಚೇಂಜ್ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಅಗ್ರಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಂಪ್ಲೀಟ್ ಯುವರ್ ರಿಜಿಸ್ಟ್ರೇಷನ್ ಅಂತ ತೋರಿಸ್ತಾ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇಲ್ಲ ಗ್ರೀನ್ ಕಲರಲ್ಲಿ ತೋರಿಸ್ತಾ ಸಕ್ಸಸ್ಫುಲ್ ಆಗಿದೆ. ಇವಾಗ ನೀವು ಯೂಸರ್ ನೇಮ್ ಏನು ಕೊಟ್ಟಿದ್ದೀರಾ
ಕೊಟ್ಟಿದ್ದಲ್ಲ ಯೂಸರ್ ನೇಮ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ, ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಮರ್ತೋಗ್ಬಿಡ್ತದೆ. ಅಲ್ಲಿ ಯೂಸರ್ ನೇಮ್ ಕೊಟ್ಟಿದ ತಕ್ಷಣ ನೀವು ಬರೆದಿಟ್ಕೋಬೇಕಾಗತ್ತೆ. ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಬರೆದಿಟ್ಕೊಂಡಿದ್ದೀರಲ್ಲ, ಆ ಯೂಸರ್ ನೇಮ್ನ ಇಲ್ಲಿ ಟೈಪ್ನ ಮಾಡ್ಕೊಳ್ಳಿ. ಫಸ್ಟಾಗಿ ಯೂಸರ್ ನೇಮ್ನ ಟೈಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಗೆಟ್ OTP ಅಂತ ಇದೆಯಲ್ಲ, ಗೆಟ್ OTP ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಇಲ್ಲಿ ಆಪ್ಷನ್ ಕೇಳುತ್ತೆ, ವಾಟ್ಸಪ್ ಮುಖಾಂತರ ಬೇಕೋ ಇಲ್ಲ ಇಮೇಲ್ ಬೇಕೋ ಇಲ್ಲ ಮೆಸೇಜ್ ನಾರ್ಮಲ್ ಮೆಸೇಜ್ ಬೇಕಂತ. ನಾರ್ಮಲ್ ಮೆಸೇಜ್ ಅಂದರೆ ನೀವು ಯಾವ್ದು ಬೇಕೋ ಸೆಲೆಕ್ಟ್ನ ಮಾಡ್ಕೊಂಡು ಸೆಂಡ್ OTP ಅಂತ ಕೊಟ್ಟರೆ ಇಲ್ಲಿ ನೋಡ್ಬಿಟ್ಟು OTP ಹೋಗಿದೆ. ಏನು ಸೆಲೆಕ್ಟ್ ಮಾಡಿದ್ದೀರಲ್ಲ ನೀವು ಇಮೇಲ್ IDಗೋ ವಾಟ್ಸಪ್ಗೆ ಏನು ಸೆಲೆಕ್ಟ್ ಆಗುತ್ತೆ ಅದಕ್ಕೆ ಒಂದು OTP ಹೋಗಿರುತ್ತೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ OTP ಅಂತ ಕೇಳ್ತಾ ಇದ್ದಿಲ್ಲ ಆಪ್ಷನ್, ಅಲ್ಲಿ OTPನ ಎಂಟರ್ನ ಮಾಡ್ಕೊಂಡು ಇಲ್ಲಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ನ ಎಂಟರ್ ಮಾಡಿ ಕೆಳಗಡೆ ವಾಟ್ ಈಸ್ ಅಂತ ಅಂದ್ಬಿಟ್ಟು ನಂಬರ್ ಕೊಡಲಾಗಿದೆ ಕ್ವಶನ್ ಮಾರ್ಕಲ್ಲಿ, ಅದನ್ನು ನೀವು ಆ್ಯಡ್ ಇಲ್ಲಾಂದರೆ ಮೈನಸ್ ಇದೆ ಏನು ಕೊಟ್ಟಿರ್ತದೋ ಅದನ್ನ ಮಾಡ್ಕೊಂಡು ನೀವು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಇಲ್ಲಿ ಸೈನ್ ಇನ್ ಅಂತ ಇದ್ದಿಲ್ಲ, ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಈ ಥರ ಸ್ಟೆಪ್ ಬೈ ಸ್ಟೆಪ್ ರಿವ್ಯೂ ಓಪನ್ ಆಗುತ್ತೆ, ಓವರ್ ವ್ಯೂ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಸ್ಟೆಪ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದಲ್ಲ ಇಲ್ಲಿ ಅಪ್ಲಿಕೇಶನ್ ಇಲ್ಲೇ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಮೇಲ್ಗಡೆ ಇರುತ್ತೆ, ಅಲ್ಲೇ ಅಪ್ಲೈ ಮಾಡ್ಬೋದು. ಇಲ್ಲ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಇಷ್ಟು ಸ್ಟೆಪ್ನ ನೀವು ಫಿಲ್ನ ಮಾಡಬೇಕಾಗತ್ತೆ. ಬೇಸಿಕ್ ಡೀಟೇಲ್ಸ್ ಆಗಿರ್ಬೋದು, ಅಕಾಡೆಮಿಕ್ ಡೀಟೇಲ್ಸ್ ಆಗಿರ್ಬೋದು, ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸ್ಟೆಪ್ನ ಇಲ್ಲಿ ಫಿಲ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದಿಷ್ಟು ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ. ಲಾಸ್ಟಲ್ಲಿ ಪ್ರಿವ್ಯೂ ಮಾಡಿ ಪೇಮೆಂಟ್ನ ಮಾಡಬೇಕಾಗತ್ತೆ. ಮೇಲೆ ಫಸ್ಟಲ್ಲಿ ಬಂದರೆ ಇಲ್ಲಿ ಫಸ್ಟ್ ಸ್ಟೆಪ್ ನೋಡ್ತಾ ಇದ್ದಲ್ಲ, ಫಸ್ಟ್ ಸ್ಟೆಪ್ ಮೇಲೆ ಬೇಸಿಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೀವು ಇಲ್ಲಿ ಸ್ಟಾರ್ಟ್ ಸ್ಟೆಪ್ ಅಂತ ಇದಿಲ್ಲ ಅದನ್ನೇ ಕ್ಲಿಕ್ನ ಮಾಡೋದು ಆಗುತ್ತೆ ಸ್ಟಾರ್ಟು. ಇಲ್ಲ ಮೇಲೆ ಬಂದು ಸ್ಟಾರ್ಟ್ ಅಂತ ಇರುತ್ತೆ, ಅಲ್ಲಿ ಕೂಡ ನೀವು ಕ್ಲಿಕ್ನ ಮಾಡ್ಬೋದು. ಇಲ್ಲಿ ಕ್ಲಿಕ್ನ ಮಾಡೋದು ನೋಡಿ ಬೇಸಿಕ್ ಡೀಟೇಲ್ಸ್ ಅಂತ ಇಲ್ಲಿ ಕೇಳುತ್ತೆ. ಕೆಳಗಡೆ ಬಂದರೆ ಇಲ್ಲಿ ಲಾಸ್ಟಲ್ಲಿ ಕೂಡ ಸ್ಟಾರ್ಟ್ ಅಂತ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಸ್ಟೆಪ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ನ ಮಾಡ್ತಾ ಹೋಗಿ ನೆಕ್ಸ್ಟ್ ಅಂತ ಬಂದು ನೆಕ್ಸ್ಟ್ ಪೇಜ್ಗೆ ಓಪನ್ ಆಗುತ್ತೆ. ಅಂದರೆ ಬೇಸಿಕ್ ಡೀಟೇಲ್ಸ್ ಓಪನ್ ಆಗುತ್ತೆ. ಏನಪ್ಪ ಬರೀ ಇಷ್ಟೇ ಓಪನ್ ಆಗ್ತಾ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ, ನಾನು ಸುಮ್ಮನೆ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಇಲ್ಲ ಸ್ಟಾರ್ಟಿಂಗಲ್ಲಿ ಮೇಲ್ಗಡೆ ಇರುತ್ತೆ ಸ್ಟಾರ್ಟ್ ಅಪ್ಲಿಕೇಶನ್, ಅದ್ರ ಮೇಲೆ ಕ್ಲಿಕ್ನ ಮಾಡೋದು. ಸೇಮ್ ಇಲ್ಲಿ ನೋಡ್ತಾ ಇಲ್ಲ ಈ ಥರ ಪೇಜ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಓಪನ್ ಆಗಿದೆ, ಇಷ್ಟು ಸ್ಟೆಪ್ನ ಫಿಲ್ ಮಾಡಬೇಕಾಗುತ್ತೆ. ಮೇಲೆ ಎಷ್ಟು ಸ್ಟೆಪ್ ಇದೆ ನೋಡ್ತಾ ಇದ್ದಲ್ಲ, ಅಲ್ಲಿ ಫಸ್ಟಲ್ಲೇ ತೋರಿಸಿದ್ನಲ್ಲ ಅಷ್ಟು ಸ್ಟೆಪ್ನ ಇಲ್ಲಿ ತೋರಿಸಲಾಗಿದೆ. ಇಷ್ಟು ಸ್ಟೆಪ್ನ ಕೂಡ ನೀವು ಫಿಲ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಇಲ್ಲಿ ಫಸ್ಟ್ ಆಗಿದೆ ನೀವು ರಿಜಿಸ್ಟರ್ ಮಾಡೋ ಟೈಮಲ್ಲಿ ನಿಮ್ಮ ಫೋಟೋ ಆಧಾರ್ ಕಾರ್ಡಲ್ಲಿ ಇರೋಂಥ ಫೋಟೋ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಅಡ್ರೆಸ್ ಎಲ್ಲ ಡೀಟೇಲಾಗಿ ಪೀಚಾಗಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರನ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ತಂದೆ ಹೆಸರು ತಾಯಿ ಹೆಸರನ್ನ ಟೈಪ್ನ ಮಾಡಿಕೊಂಡು ನಿಮ್ಮ ಮದರ್ ಟಂಗ್ ಯಾವುದು ಅನ್ನೋ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ ಯಾವುದು ಮತ್ತು ತಾಲೂಕು ಯಾವುದು ಅನ್ನೋದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಎಲ್ಲ ಅಲ್ಲಿ ಆಲ್ರೆಡಿ ಆಧಾರ್ ಕಾರ್ಡಿಂದ ಪೀಚಾಗಿ ಬಂದಿರುತ್ತೆ. ನಿಮ್ಮ ಡಿಸ್ಟ್ರಿಕ್ಕು ಮತ್ತು ನಿಮ್ಮ ತಾಲೂಕು ಮಾತ್ರ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಇಂಡಿಯನ್ ನ್ಯಾಷನಾಲಿಟಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಇಂಡಿಯನ್ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ನಿಮ್ಮ ಕೋಡ್ ಯಾವುದು ಸೇರುತ್ತೆ ಅನ್ನೋದನ್ನ A to O ಒಳಗಡೆ ನಿಮ್ಮ ಯಾವ ಕೋಡ್ಗೆ ಕ್ಲೋಸ್ಗೆ ಎಲ್ಲಿ ಸೇರ್ತೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕರ್ನಾಟಕದಲ್ಲಿ 1ನೇ ತರಗತಿಯಿಂದ ಡಿಪ್ಲೊಮಾವರೆಗೂ ಕರ್ನಾಟಕದಲ್ಲೇ ಓದಿರಾ ಇಲ್ಲ ಎಷ್ಟು ವರ್ಷ ಓದಿರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಈ ಕೋಡ್ ಲಿಸ್ಟಲ್ಲಿ ನೋಡ್ಬೋದು ನಿಮಗೆ ಯಾವ ಅರ್ಹತೆ ಸೇರ್ತೀರಾ, ಯಾವ ಕೋಡಿಗೆ ಜಾಯ್ನ್ ಆಗ್ತೀರಾ ಅನ್ನೋದನ್ನ ನೀವೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ನಾನು ಹೇಳ್ದಂಗೆ ಎಷ್ಟು ವರ್ಷ ಓದಿರಾ, 1ನೇ ತರಗತಿಯಿಂದ ಡಿಪ್ಲೊಮಾವರೆಗೂ ಎಷ್ಟನೇ ಕ್ಲಾಸ್ವರೆಗೂ ನೀವು ಕರ್ನಾಟಕದಲ್ಲಿ ಓದಿರಾ ಅನ್ನೋದನ್ನ ಇಲ್ಲಿ ಎಷ್ಟು ವರ್ಷ ಅಂತ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೀವು SLCನ ಕರ್ನಾಟಕದಲ್ಲೇ ಫಿನಿಶ್ ಆಗಿದ್ದೀರಾ ಎಸ್ ಅನ್ನೋ ಅಂತ ಆಪ್ಷನ್ ಕೇಳುತ್ತೆ. ಹೌದು ಅಂದರೆ ಹೌದು ಅಂತ ಕೊಡಿ. ಅದಾದಮೇಲೆ ನಿಮ್ಮ ಡಿಪ್ಲೊಮಾ ಕೂಡ ಕರ್ನಾಟಕದಲ್ಲೇ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳ್ತಾ ಇದೆ. ಎಸ್ ಅನ್ನೋ ಅಂತ ಆಪ್ಷನ್ನು ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ನೆಕ್ಸ್ಟ್ ಕೇಳ್ತಾ ಇದೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರಾ 1ನೇ ತರಗತಿಯಿಂದ 10ನೇ ಕ್ಲಾಸ್ವರೆಗೂ ಫಸ್ಟ್ ಟು 10th ಸ್ಟ್ಯಾಂಡರ್ಡು ಕನ್ನಡ ಮೀಡಿಯಮ್ ಓದಿರಾ ಅಂತಂದರೆ ಎಸ್ ಅನ್ನೋ ಅಂತ ಆಪ್ಷನ್ ಇರುತ್ತೆ, ಅದನ್ನು ಚಾಯ್ಸ್ನ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ನೀವು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಕೇಳ್ತಾ ಇದೆ. ಎಕ್ಸಾಮಿನೇಷನ್ ಬೋರ್ಡ್ ಯಾವುದರಿಂದ ನೀವು ಕ್ವಾಲಿಫೈ ಆಗಿದೆ ಲಿಸ್ಟ್ ನೋಡ್ತಾ ಇರ್ಬೋದು. ಇದ್ರ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗಿಷ್ಟು ಲಿಸ್ಟ್ ತೋರಿಸುತ್ತೆ, ಇಲ್ಲಾಂದ್ರೆ ಟೈಪ್ನ ಮಾಡ್ಬೋದಾಗುತ್ತೆ. ನೋಡ್ತಾ ಇದ್ದಲ್ಲ ಇದರಲ್ಲಿ ಯಾವುದು ನೀವು ಕ್ವಾಲಿಫೈ ಆಗಿರೋಂಥ ಎಕ್ಸಾಮು ಅಂತ ಕೇಳ್ತಾ ಇದೆ. ಡಿಪ್ಲೊಮಾ ಓದಿದ್ರೆ ನೀವು ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೋಬೋದಾಗಿತ್ತು. ನೋಡ್ತಾ ಇದ್ದಲ್ಲ ನಾನು ಇದು ಸೆಲೆಕ್ಟ್ನ ಮಾಡ್ಕೊಂಡು ನೀವು ಯಾವ ಓದಿರಾ ಏನು ಓದಿರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಟೈಪ್ ಆಫ್ ಅಡ್ಮಿಷನ್ ಟು ಡಿಪ್ಲೊಮಾ ಅಂತ ಕೇಳ್ತಾರೆ. ಯಾವ ರೀತಿ ಡಿಪ್ಲೊಮಾ ಕೋರ್ಸ್ಗೆ ರೆಗ್ಯುಲರಾಗಿ ಇರ್ರೆಗ್ಯುಲರ ಏನು ಅಂತ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೂ ಮುಂಚೆ ನೀವೇನೋ DECET ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಕೇಳ್ತಾನೆ. ಎಸ್ ಅಂದರೆ ಎಸ್ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ನಮ್ಮ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ ಏನಂತಲ್ಲ ಅದು ಹಾಕ್ಕೋಬೇಕಾಗುತ್ತೆ. ಅದು ಹಾಕ್ಕೊಂಡು ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ನೇಮ್ನ ಮೆನ್ಷನ್ನ ಮಾಡಬೇಕಾಗುತ್ತೆ. ಇನ್ಸ್ಟಿಟ್ಯೂಟ್ ನೇಮ್ ಮೆನ್ಷನ್ ಆಗಿದ ತಕ್ಷಣ ನಿಮಗೆ ರೋಲ್ ನಂಬರು ಇನ್ಸ್ಟಿಟ್ಯೂಟು ಎಲ್ಲ ವೆರಿಫೈ ಆಗಿ ಇಲ್ಲಿ ನೋಡ್ತಾ ಇರ್ಬೋದು. ವೆರಿಫೈ ಆಗಿ ಮ್ಯಾಚ್ ಆಗಿ ನಿಮ್ಮ ಹೆಸ್ರಾಗಿರ್ಬೋದು, ತಂದೆ ತಾಯಿ ಹೆಸ್ರಾಗಿರ್ಬೋದು, ಡೀಟೇಲ್ ಎಲ್ಲ ಮ್ಯಾಚ್ ಆಗಿ ಇಲ್ಲಿ ಬಂದಿರುತ್ತೆ ನೋಡ್ತಾ ಇದ್ದಲ್ಲ. ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇಲ್ಲಿ ಪೆಂಡಿಂಗ ಸೇವ್ ಅಂತ ಕೇಳ್ತಾ ಇದೆ. ಪೆಂಡಿಂಗ್ ಅಂದರೆ ಪೆಂಡಿಂಗ್ ಕೊಡಿ, ಇಲ್ಲ ಸೇವ್ ಆಗಿದೆ ಅಂದರೆ ಸೇವ್ ಅಂತ ಕೊಡಿ, ಸೇವ್ ಆಗಿದೆ ಅಂತ ಕೊಡಿ.
ಸೇಮ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವು ಡಿಪ್ಲೊಮೊ ಕೋರ್ಸ್ನ ಯಾವುದಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಡಿಪ್ಲೊಮೊ ಕೋರ್ಸ್ ಯಾವ ಇದ್ರ ಮೇಲೆ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನ ಹಾಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಷ್ಟು ಲಿಸ್ಟಲ್ಲಿ ನೀವು ಯಾವ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಡಿಪ್ಲೊಮೊ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಷ್ಟು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಎಕ್ಸಾಮ್ ಸೆಂಟರ್ ಯಾವ್ದು ಬೇಕು ಅನ್ನೋ ಆಪ್ಷನ್ ತೋರಿಸ್ತಾ ಇದೆ. ಕೆಳಗಡೆ 2 ಆಪ್ಷನ್ ತೋರಿಸ್ತಾ ಇದೆ. ಫಸ್ಟ್ ಒಂದು ನಿಮಗೆ ನಿಯರೆಸ್ಟ್ ನಿಮ್ಮ ಸಿಟಿ, ನಿಮ್ಮ ಡಿಸ್ಟಿಕ್ ಯಾವುದಿದೆಯೋ ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಷ್ಟು ನೋಡ್ತಾ ಇದ್ದಲ್ಲ, ಕೋರ್ಸ್ನ ಸೆಲೆಕ್ಟ್ನ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ನ ಮಾಡಿದೆ. ನಿಮಗೆ ಸಿಟಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಇಷ್ಟು ಡಿಸ್ಟಿಕ್ ತೋರಿಸ್ತಾ ಇದೆ. ಇಷ್ಟು ಡಿಸ್ಟಿಕಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಕೆಂಡ್ ಡಿಸ್ಟಿಕ್ ನಿಮ್ಮ ನಿಯರೆಸ್ಟ್ ಯಾವುದಿದೆಯೋ ಹೋಗಿ ಬರೋದಕ್ಕೆ ಈಸಿ ಆಗೋಂಥದ್ದನ್ನ ಸೆಲೆಕ್ಟ್ನ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದ ಸೇವ್ ಆಗುತ್ತೆ. ನೆಕ್ಸ್ಟ್ ಪೇಜು ಇಲ್ಲಿ ನೋಡ್ಬೋದು 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡಬೇಕಾಗತ್ತೆ. ನಿಮ್ಮ 10th ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಆಲ್ರೆಡಿ ನಿಮ್ಮ 10th ಡೀಟೇಲ್ಸ್ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ರೋಲ್ ನಂಬರ್ ಆಗಿರ್ಬೋದು, ಬೋರ್ಡು ಮತ್ತು ಯಾವ ಡಿಸ್ಟಿಕಲ್ಲಿ ಓದಿದ್ದು ಏನು ಎಲ್ಲ ಡೀಟೇಲ್ಸ್ ಎಲ್ಲ, ಸ್ಕೂಲ್ ನೇಮು, ಪ್ರತಿಯೊಂದು ವರ್ಷ ಪಾಸಾಗಿದ್ದ ವರ್ಷ ಯಾವುದು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಲ್ಲ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರಲ್ಲ ಈ ಥರ ಪೀಚಾಗಿ ಬಂದುಬಿಡುತ್ತೆ. 10th ಡೀಟೇಲ್ ಹಾಕಿದ ತಕ್ಷಣ ಪೀಚಾಗಿ ಎಲ್ಲ ಡೀಟೇಲು ನಿಮಗೆ ಏನೆಲ್ಲ ಸ್ಯಾಟ್ ನಂಬರಿಂದ ಪೀಚಾಗಿ ಬಂದುಬಿಡುತ್ತೆ ಎಲ್ಲ ಡೀಟೇಲು. ಇಲ್ಲೇನಾದರೂ ನಿಮಗೆ ಮಾರ್ಕ್ಸ್ ಡೀಟೇಲು ಫಸ್ಟಿಂದ ಡಿಪ್ಲೊಮಾವರೆಗೂ ಎಲ್ಲ ಪ್ರತಿಯೊಂದು ಕೂಡ ತೋರಿಸಿದ್ರೆ ಇಲ್ಲೇನು ಮೆನ್ಷನ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಎಷ್ಟು ಕ್ಲಾಸ್ ತೋರಿಸುತ್ತೋ ನೋಡಿ. ನಮಗಿಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ದು 3rd ಸ್ಟ್ಯಾಂಡರ್ಡ್ವರೆಗೂ ಮಿಸ್ ಆಗಿದೆ. ಅದನ್ನು ಇಲ್ಲಿ ಮ್ಯಾನ್ಯುವಲ್ ಹಾಕೊಳ್ಳೋದಕ್ಕೂ ಕೂಡ ಇಲ್ಲಿ ಕೊಡಲಾಗಿದೆ. ಅಂದರೆ ಮ್ಯಾನ್ಯುವಲೆಲ್ಲ ನೀವೇ ಇಲ್ಲಿ ಸ್ಕೂಲ್ ನೇಮ್ನ ಮತ್ತು ಯಾವ ವರ್ಷ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ಆಪ್ಷನ್ನ ಇಲ್ಲಿ ಕೇಳ್ತಾ ಇದೆ. ನಾನು ಇಲ್ಲಿ ಟೈಪ್ನ ಮಾಡ್ಕೊತೀನಿ. ಯಾವ ಸ್ಕೂಲು, ಯಾವ ಬೋರ್ಡಲ್ಲಿ ಆಗಿದೆ, ಯಾವ ವರ್ಷ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊತೀನಿ. ಯಾವುದು ಮಿಸ್ ಆಗಿದೆಯೋ ನಿಮ್ಮ ಸ್ಯಾಟ್ ನಂಬರ್ ಇಲ್ಲಿ ಕ್ಲಾಸ್ನ ಮಿಸ್ ಆಗಿದೆಯೋ ಆ ಕ್ಲಾಸ್ ಮಾತ್ರ ನೀವು ಇಲ್ಲಿ ಟೈಪ್ನ ಮಾಡ್ಕೋಬೋದು. ಟೈಪ್ನ ಮಾಡಿಕೊಂಡು ಅಪ್ಲೈ ಆಲ್ ಅಂತ ಕೊಟ್ಟರು ಇಲ್ಲಿ ಆಗುತ್ತೆ. ನೋಡ್ತಾ ಇದ್ದಲ್ಲ, ಇಲ್ಲಿ ಟೈಪ್ನ ಮಾಡ್ಕೊತಾಯಿನಿ. ಯಾವ ಡಿಸ್ಟಿಕ್ಕು, ಯಾವ ಸ್ಟೇಟು, ಯಾವ ಸ್ಕೂಲ್ ಅಂತ ಕೊಟ್ಟು ಅಪ್ಲೈ ಆಲ್ ಅಂತ ಕೊಡ್ತಾಯಿನಿ. ಇದೇನೋ ಆಗಿಲ್ಲ ಅಂತಂದಾಗ ನೀವು ಮ್ಯಾನ್ಯುವಲಾಗಿ ಕೆಳಗಡೆ ಬಂದು ನೀವು ಇನ್ನೊಂದ್ಸಲಿ ಟೈಪ್ನ ಮಾಡ್ಕೊಳ್ಳಿ. ಇಲ್ಲಿ ಬಂದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಆಗಲಿಲ್ಲ ಅಂದರೆ ಅಪ್ಲೈ ಆಗಲಿಲ್ಲ ಅಂದಾಗ ಮ್ಯಾನ್ಯುವಲಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ಕ್ಲಾಸ್ ಮಿಸ್ ಆಗಿರುತ್ತೋ, 1ನೇ ಕ್ಲಾಸ್ ಮಿಸ್ ಆಗಿದೆ, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಕ್ಲಾಸ್ ಮಿಸ್ ಆಗಿದೆ, ಸೆಕೆಂಡ್ ಸ್ಟ್ಯಾಂಡರ್ಡು, 6th ಕಂಪ್ಲೀಟ್ ಆಗಿಲ್ಲ ಅಂದರೆ ಅಲ್ಲಿಗೆ ತೋರಿಸ್ತಾ ಇಲ್ಲ, 6th ಹಾಕ್ಕೊಳ್ಳಿ. ಯಾವುದು ಸೆಂಟ್ರಲ್ಲಿ ಯಾವುದು ಮಿಸ್ ಆಗಿದೆಯೋ ಅದನ್ನ ಫುಲ್ಲು ಇಲ್ಲಿ ನೀವು ಟೈಪ್ನ ಮಾಡ್ಕೋಬೇಕಾಗತ್ತೆ. ಯಾವ ಕ್ಲಾಸ್ ಮಿಸ್ ಆಗಿದೆ, ಯಾವ ವರ್ಷ, ಮತ್ತು ಯಾವ ಬೋರ್ಡಲ್ಲಿ, ಯಾವ ಸ್ಟೇಟಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ನೀವು ಹಾಕ್ಕೋಬೇಕಾಗತ್ತೆ. ಇಷ್ಟು ಮ್ಯಾನ್ಯುವಲಾಗಿ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ. ಫಿಲ್ ಮಾಡ್ಕೊಂಡು ಪ್ರತಿಯೊಂದು ಕೂಡ ಅಂದರೆ ಫಸ್ಟು 13 ಏನು ನೀವು ಎಷ್ಟು ವರ್ಷ ಮೆನ್ಷನ್ ಮಾಡಿದ ಡಿಪ್ಲೊಮಾವರೆಗೂ ಓದಿರೋ ಅಷ್ಟು ಕೂಡ ಅಲ್ಲಿ ಮೆನ್ಷನ್ ಆಗಿರಬೇಕಾಗತ್ತೆ. ಅಷ್ಟು ಕ್ಲಾಸಲ್ಲಿ ತೋರಿಸ್ಬೇಕು. ಇಲ್ಲಿ ನೋಡ್ತಾ ಇದ್ದಲ್ಲ ಈ ಥರ ಇಲ್ಲೋ ಪ್ರತಿಯೊಂದು ಕೂಡ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಆದಮೇಲೆ ಕೆಳಗಡೆ ಸೇವ್ ಸ್ಟಡಿ ಡೀಟೇಲ್ಸ್ ಅಂತ ಇದೆಯಲ್ಲ, ಸ್ಟಡಿ ಡೀಟೇಲ್ಸ್ ಮೇಲೆ ಸೇವ್ ಮಾಡ್ಕೋಬೇಕಾಗತ್ತೆ. ಸೇವ್ ಕೊಟ್ಟರೆ ಇದೆಲ್ಲ ನೀವೇನೆಲ್ಲ ಟೈಪ್ ಮಾಡಿದ್ದೀರಲ್ಲ ಅದೆಲ್ಲ ಸೇವ್ ಆಗುತ್ತೆ. ಸೇವ್ ಮಾಡೋದಕ್ಕೂ ಮುಂಚೆ ಒಂದ್ಸಲಿ ನೀವು ಟೈಪ್ ಮಾಡಿದ್ದು ಎಲ್ಲ ಕರೆಕ್ಟಾಗಿದೆಯಾ, ಇಯರ್ ಏನು ಮ್ಯಾಚ್ ಆಗ್ತಾ ಇದೆಯಾ ಎಲ್ಲನೂ ಅಂತ ಚೆಕ್ ಮಾಡಿಕೊಂಡು ಆದಮೇಲೆ ಸೇವ್ ಆ್ಯಂಡ್ ಸ್ಟಡೀಸ್ ಡೀಟೇಲ್ಸ್ ಅಂತ ಕೊಟ್ಟರೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಆವಾಗ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಈ ಪೇಜ್ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಮೂವ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು ರಿಸರ್ವೇಷನ್ ಡೀಟೇಲ್ಸ್ ಕೇಳ್ತಾ ಇದೆ, ಕ್ಯಾಂಡಿಡೇಟ್ ರಿಸರ್ವೇಷನ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನೀವೇನಾದ್ರೂ ಜನರಲ್ ಹೌದು ಅಂದರೆ ಇಲ್ಲ ಅಂತ ಕೊಡಿ, ಜನರಲ್ ಅಲ್ಲ ಅಂತಂದಾಗ ಹೌದು ಅಂತ ಕೊಟ್ಟು ನೀವು ಜನರಲ್ ಸೇರಿದ ಅಂತ ಕೇಳ್ತಾ ಇದೆ, ಇಲ್ಲ ಅಂತ ಹೌದು ಅಂತ ಕೊಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. GM ಹೊರತುಪಡಿಸಿ ಬೇರೆ ವರ್ಗದ ವಿನಾಯಿತಿ ಕೋರುತ್ತಿದ್ದೀರಾ ಅಂತ ಇದೆ. ಎಸ್ ಅಂತ ಕೊಟ್ಟರೆ ನಿಮ್ಮ ಸರ್ಟಿಫಿಕೇಟ್ ನಂಬರ್ನ ಕೇಳುತ್ತೆ. RD ಸರ್ಟಿಫಿಕೇಟ್ ನಂಬರ್ನ ಕೊಡಿ. ನೀವು ಬೇರೆ ಕ್ಯಾಸ್ಟ್ ಆಗಿದ್ದರೆ ಜನರಲ್ ಬಿಟ್ಟು ಬೇರೆಯವರೆಲ್ಲ ಹೌದು ಅಂತ ಕೊಟ್ಟು ಸರ್ಟಿಫಿಕೇಟ್ ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ರಿಲಿಜನ್ನ ಯಾವ ರಿಲಿಜನು, ಹಿಂದೂ, ಮುಸ್ಲಿಮ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಆಮೇಲೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗತ್ತೆ. ಅದಾದಮೇಲೆ ಕ್ಲೈಮ್ ಮಾಡಬೇಕಾದ್ರೆ ಅದು ಸರ್ಟಿಫಿಕೇಟ್ ಇಲ್ಲಿ ಕೊಡಬೇಕು. ಕಲ್ಯಾಣ ಕರ್ನಾಟಕಕ್ಕಾಗಿದ್ದರೆ ಅದು ಎಸ್ ಆರ್ ನೋ ಅಂತ ಆಪ್ಷನ್ ಇದೆ. ಕಲ್ಯಾಣ ಕರ್ನಾಟಕಕ್ಕೆ ಜಾಯ್ನ್ ಆಗಿದ್ದರೆ ಎಸ್ ಆರ್ ನೋ ಅಂತ ಆಪ್ಷನ್ ಕೊಡಬೇಕಾಗತ್ತೆ. ಇಷ್ಟು ಎಲ್ಲ ಸೆಲೆಕ್ಟ್ ಆದಮೇಲೆ ನೀವೇನಾದ್ರು ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ಇಷ್ಟು ಡೀಟೇಲ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್, RD ನಂಬರ್ ಇದ್ದರೆ ಸಾಕು, ಯಾವುದೂ ಅಪ್ಲೋಡಿಂಗ್ ಏನೂ ಇರೋದಿಲ್ಲ. RD ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇರಬೇಕಾಗತ್ತೆ. ಏನಾದರೂ ನಿಮ್ಮ ಹತ್ರ ಏನೋ ಗ್ರಾಮೀಣ ಅಭ್ಯರ್ಥಿ ಆಗಿದೆ ಅದು ಕೂಡ ಸರ್ಟಿಫಿಕೇಟ್ ಇರುತ್ತೆ, ಅದು ಕೂಡ ಸರ್ಟಿಫಿಕೇಟ್ ನಂಬರ್ನ ಕೇಳುತ್ತೆ. ಅದಾದಮೇಲೆ ನೋಡ್ತಾ ಇರ್ಬೋದು ನನ್ನ ಹತ್ರ ಯಾವುದು ಸರ್ಟಿಫಿಕೇಟ್ ಇಲ್ಲ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಪೇಜ್ ಇಲ್ಲಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಬಂದಿರಲಿ ನಿಮಗೆ
ಸ್ಪೆಷಲ್ ರಿಸರ್ವೇಷನ್ ಕೇಳ್ತಾ ಇದೆ. ನಿಮ್ಗೆ ಇದರಲ್ಲಿ ಯಾವುದಾದ್ರು ಸ್ಪೋರ್ಟ್ಸಲ್ಲೇ NCCಯಲ್ಲಿ ಇದ್ದರೆ ಕೊಡಿ, ಇಲ್ಲಾಂದರೆ ಯಾವುದು ಸೆಲೆಕ್ಟ್ ಮಾಡ್ದಿರಾ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೆಕ್ಸ್ಟ್ ಪೇಜ್ ಬಂದಿದೆ. ಇಲ್ಲಿ ಬಂದು ಇಲ್ಲಿ ಅಪ್ಲೋಡಿಂಗ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅಪ್ಲೋಡಿಂಗ್ ಮಾಡಬೇಕಾಗತ್ತೆ. JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. 1 MB ಒಳಗಡೆ ಇರಬೇಕಾಗತ್ತೆ. ಮೇಲ್ಗಡೆ ಕೊಡಲಾಗಿದೆ. JPG ಫಾರ್ಮೆಟಲ್ಲಿ 1 MB ಒಳಗಡೆ ನೀವು ಫೋಟೋ ಮತ್ತು ಸಿಗ್ನೇಚರ್ ಇರಬೇಕಾಗತ್ತೆ. ಹೀಗೆ ಇರಬೇಕು ಅಂತೇಳಿ ಆರಾಮಾಗಿ ನೀವು ಅಪ್ಲೋಡ್ನ ಮಾಡ್ಬೋದು. ಯಾವುದೇ ಟೆನ್ಷನ್ ಇಲ್ದಂಗೆ ಈಸಿಯಾಗಿ ಮಾಡ್ಬೋದು. ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ, ಉಳಿಸಿ ಆಗಿದೆ. ಇವಾಗ ನೆಕ್ಸ್ಟ್ ಲಾಸ್ಟಿಗೆ ಬಂದರೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಆಪ್ಷನ್ ಓಪನ್ ಆಗಿದೆ. ಪೇಮೆಂಟಲ್ಲಿ ಇಲ್ಲಿ ನೋಡ್ತಾ ಇಲ್ಲ, ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಪ್ರಿವ್ಯೂ ಎಲ್ಲ ಡೀಟೇಲ್ಸ್ ಎಲ್ಲ ನೀವು ನೋಡ್ಕೋಬೋದು, ಚೆಕ್ ಮಾಡ್ಬೋದು. ಸೇವ್ ಆನ್ ಪ್ರೊಫೈಲ್ ಅಂತ ಕೊಟ್ಟರೆ ಸೇವ್ ಕೂಡ ಆಗುತ್ತೆ ಪ್ರೊಫೈಲ್. ಇವಾಗ ಯಾವ ರೀತಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳಿ. ಪ್ರಿವ್ಯೂವಲ್ಲಿ ಒಂದ್ಸಲಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಂಡು ಅದಾದಮೇಲೆ ಪೇಮೆಂಟ್ ಆಪ್ಷನ್ ಕ್ಲಿಕ್ನ ಮಾಡ್ಕೊಳ್ಳಿ. ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೋಡ್ಬೋದು UPI ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. 3 ಆಪ್ಷನಲ್ಲಿ UPI ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇಲ್ಲ QR ಕೋಡ್ ಓಪನ್ ಆಗಿದೆ. ಈ QR ಕೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ QR ಕೋಡ್ ಓಪನ್ ಆಗುತ್ತೆ. ಆರಾಮಾಗಿ ನೀವು ಫೋನ್ಪೇ ಮುಖಾಂತರ ಇಲ್ಲಿ ಫೀಸ್ನ ಕಟ್ಬೋದು. ಅಮೌಂಟ್ ನೋಡ್ತಾ ಇದ್ದಲ್ಲ, ಇಲ್ಲಿ ಜನರಲ್ ಅಂತ ಅಲ್ಲ, ನೀವು ಆರಾಮಾಗಿ ನಾವು ಯಾವುದೇ ಬೇರೆ ಕೆಲಸ ಸೇರಿಲ್ಲ, ನಾವು ಜನರಲ್ಲೇ ಆಗಿರೋದ್ರಿಂದ ಇಲ್ಲ ಅಂತ ಕೊಟ್ಟಿದ್ದೀವಿ, ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅಂತ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಅಮೌಂಟ್ ಜಾಸ್ತಿ ಇದೆ. ನೀವು ಯಾವುದಾದ್ರೂ ಸ್ಪೆಷಲ್ ಕ್ಯಾಟಗರಿಗೆ ಅಂದರೆ SC ST ಮತ್ತು OBCಗೆ ಏನು ಜಾಯ್ನ್ ಆಗಿದೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫೀಸು. ನೋಡೋದಲ್ಲ, ಆರಾಮಾಗಿ ನೀವು ಫೋನ್ಪೇ ಗೂಗಲ್ ಪೇ ಮುಖಾಂತರ ಈ ಫೀಸ್ನ ಕಟ್ಟಿ ನೀವು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನೋಡೋದಲ್ಲ, ಎಷ್ಟು ಈಸಿಯಾಗಿ ನೀವು ಡಿಪ್ಲೊಮೋಗೆ ನೀವು CET ಅಪ್ಲೈ ಮಾಡಿ ನೀವೇನು ಇಂಜಿನಿಯರಿಂಗ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದರೆ CET ಬರೆಯೋದು ಹೇಗೆ, ಅಪ್ಲಿಕೇಶನ್ ಹಾಕೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಪೇಮೆಂಟ್ ಆಗೋದಕ್ಕೆ ವೆಯ್ಟ್ ಮಾಡಿ, ಸೆಂಟ್ರಲ್ಲೇ ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ. ಇಲ್ಲಿ ನೋಡ್ತಾ ಇದ್ದಾರೆ ಪೇಮೆಂಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಅದು ಆಟೋಮೆಟಿಕ್ ಇಲ್ಲಿ ಥರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರಬೇಕು, ವಾಪಸ್ ಬರೋದು ಇದ್ದು ಆದಮೇಲೆ ನೋಡ್ತಾ ಇರಲ್ಲ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇದಾದಮೇಲೆ ನೋಡ್ತಾ ಇಲ್ಲ ಈ ಥರ ನಾಟ್ ಪೇಯ್ಡ್ ಅಂತ ಬರ್ತಾ ಇದೆ. ಇಲ್ಲಿ ರಿಫ್ರೆಶ್ ಮಾಡಿ ಒಂದ್ಸಲಿ, ಇಲ್ಲಿ ಮೇಲ್ಗಡೆ ರಿಫ್ರೆಶ್ ಅಂತ ಬಟನ್ ಇದೆ, ಅಲ್ಲಿ ರಿಫ್ರೆಶ್ ಮಾಡಿಕೊಂಡು ರಿಫ್ರೆಶ್ ಬರುತ್ತೆ. ಇಲ್ಲಾಂದರೆ ನೀವು ನೋಡ್ಬೋದು ಇಲ್ಲಿ ಪೇಮೆಂಟ್ ಅಪ್ಡೇಟ್ ಆಗಿದೆಯಲ್ಲೋ ಅಂತ. ಇಲ್ಲಿ ನೋಡ್ತಾ ಇಲ್ಲ ಪೇಮೆಂಟ್ ಅಪ್ಡೇಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಪ್ರಿಂಟ್ ಕೂಡ ನೀವು ತೊಗೋಬೋದು. ಅಪ್ಲಿಕೇಶನ್ ಬೇಕಾದ್ರೆ ನೀವು ಏನು ಫಸ್ಟಲ್ಲೇ ಡೌನ್ಲೋಡ್ ಮಾಡಿ ಪ್ರಿವ್ಯೂ ಅಲ್ಲಿ ನೋಡ್ತಿದ್ದಲ್ಲ, ಆ ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡೋದು ನಿಮಗೊಂದು ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಅದು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡು ನೋಡ್ಕೋಬೋದಾಗತ್ತೆ. ನೋಡೋದಲ್ಲ, ಪೇಮೆಂಟ್ ಮಾಡಿದ ರೆಸಿಪ್ಟು, ಪೇಮೆಂಟ್ ಮಾಡೋದು ಹೇಗೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಪ್ರತಿಯೊಂದು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಡ್ಬೋದು ವಿವೋ ರೆಸಿಪ್ಟ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟೆಡ್ ಆಗಿದೆ. ಇಲ್ಲಿ ನೋಡ್ತಾ ಇರಲ್ಲ ಪೇಮೆಂಟ್ ಕಂಪ್ಲೀಟೆಡ್ ಆಗಿದೆ ಅನ್ನೋ ಆಪ್ಷನ್ಸ್ ಎಲ್ಲ ಇವಾಗ ತೋರಿಸ್ತಾ ಇದೆ. ಇವಾಗ ಇಲ್ಲಿ ಪೇಯ್ಡ್ ಆಗಿದೆ, ಅವಾಗೆ ಪೆಂಡಿಂಗ್ ಅಂತ ಇತ್ತು, ಪೇಯ್ಡ್ ಅಂತ ತೋರಿಸ್ತಾ ಇದೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಡಿಪ್ಲೊಮೋಸ್ CETಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.